ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀವಿ ತುಂಬ. ಇದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದರೆ ಮುಖೇಶ್ ಅಂಬಾನಿಯವರು ಜಿಯೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಮಗೆ ಇಂಟರ್ನೆಟ್ ಕೈಗೆಟಕುವಂತೆ ಮಾಡಿದ್ದಾರೆ. ಹಿಂದೆ ಇಂಟರ್ನೆಟ್ ನಾವು ಕೊಂಡ್ಕೊಳ್ಳೋಕ್ಕೂ ಆಯ್ತಾ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು. ಇವಾಗ ಇಂಟರ್ನೆಟ್ GB ಫ್ರೀ ಮಾಡೋದ್ರಿಂದ ಡೈಲಿ 1 GB ಫ್ರೀ ಅಂತ ಇರೋದ್ರಿಂದ ನಾವು ಯೂಟ್ಯೂಬ್ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇಂಟರ್ನೆಟ್ಟದಾಗಲಿ ಬಳಸೋದನ್ನ ಅತಿ ಹೆಚ್ಚು ಬಳಸ್ತಾ ಇದ್ದೀವಿ. ಎಲ್ಲರೂ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತಂತಂದರೆ ಮುಖೇಶ್ ಅಂಬಾನಿಯವರು ಜಿಯೋ ಸಂಸ್ಥೆನ ಸ್ಥಾಪಿಸ್ತಿಲ್ಲ ಅಂತಂದರೆ ನಮಗೆ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಾಗಲಿ, ಎಜುಕೇಷನ್ಗಳಾಗಿ ಇಂಟರ್ನೆಟ್ ಭಾಳ ಮುಖ್ಯ ಆಗಿದೆ. ಈಗಿನ ದಿನಗಳಲ್ಲಿ ಯಾವುದೇ ಥರದ ಒಂದು ನೋಟ್ಸ್ ಆಗಲಿ ಮತ್ತು ಒಂದು ಆ್ಯಕ್ಟಿವಿಟಿಗಳಲ್ಲಿ ಯೂಟ್ಯೂಬಲ್ಲಾಗಲಿ ಇಂಟರ್ನೆಟಲ್ಲಾಗಲಿ ನಾವು ತಗೋಬೋದು. ಅದರಿಂದ ಬಹಳ ಮುಖ್ಯ ಅಂತಂದರೆ ಇಂಟರ್ನೆಟ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕೆ ಅಸಾಧ್ಯ ಅನ್ನೋ ರೀತಿಲಿ ಇವತ್ತು ನಮ್ಮ ಜೀವನದ ಜೀವನದ ಅಂಗವಾಗಿದೆ ಇಂಟರ್ನೆಟ್ಟು. ಇವತ್ತು ಇಲ್ಲಿ ಕೂತ್ಕೊಂಡು ಯಾವುದೇ ದೇಶ ಬೇಕಾದರೂ ನೋಡೋಂಥ ಪರಿಸ್ಥಿತಿ ನಿರ್ಮಾಣ ಆಗದೆ. ನಾವು ಇಂಟರ್ನೆಟ್ ಇಲ್ಲ ಅಂತಂದರೆ ನಾವು ಇಷ್ಟೊಂದು ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಈ ಒಂದು ಜಿಯೋ ಕಂಪ್ನಿಗೆ ನಾವು ಹ್ಯಾಟ್ಸಾಪ್ನೇ ಹೇಳಬೇಕು. ಮುಖೇಶ್ ಅಂಬಾನಿಯವ್ರಿಗೆ ಈ ನಮ್ಮ ಕಡೆಯಿಂದ ಅವ್ರಿಗೆ ಹ್ಯಾಟ್ಸಾಪ್ ಹೇಳ್ತಾ ಅವ್ರಿಗೊಂದು ನಮಸ್ಕಾರನ ಸಲ್ಯೂಟ್ ಮಾಡ್ತಾ ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಕೊಡಲಿ ಎಂದು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.